Hello guys, good in the afternoon and welcome back to my YouTube channel. ಇವತ್ತು ಮಧ್ಯಾಹ್ನ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಳ್ಳೆ ಮಗು ಥರ ಎದ್ದು ಜಿಮ್ಗೆ ಹೋಗಿ ಬಂದು ನನ್ನ ತಲೆಗೆ ಮೆಹಂದಿ ಹಾಕೊಂಡೆ ಬಿಕಾಸ್ ಈ ಪಾರ್ಟ್ ಆಫ್ ದ ಹೇರ್ ಮಾತ್ರ ಒಳ್ಳೆ ರಜನಿ ಸರ್ ಚಿಟ್ಟಿದ ರೋಬೋದಲ್ಲಿರಲ್ವ ಚಿಟ್ಟಿದ ರೋಬೋ ಅಂತ ಅಷ್ಟು ಮಾತ್ರ ಫುಲ್ ವೈಟ್ ಆಗಿಬಿಟ್ಟಿತ್ತು. ಅದಕ್ಕೆ ಮೆಹಂದಿ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಇವಾಗ ನಮ್ಮ ಮನೆ ಹತ್ರ ಅಣ್ಣಮ್ಮ ಕೂರಿಸಿದ್ದಾರೆ. 5 ದೇವತೆಗಳನ್ನ ಕೂರಿಸಿದ್ದಾರೆ. ಅಣ್ಣಮ್ಮ ಗೊತ್ತು, ಮಾರಮ್ಮ ಕೂರಿಸಿರ್ತಾರೆ ಮತ್ತು ಚಾಮುಂಡೇಶ್ವರಿ ಅಂತ ಬೋರ್ಡ್ ಹಾಕಿದ್ದಾರೆ. ಮಿಕ್ಕಿದಿನ 2 ದೇವ್ರು ಯಾವುದು ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ತೋರಿಸ್ತೀನಿ. ನಾನು ಇವಾಗ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ನಾನು ಇವಾಗ ದೇವ್ರ ಹತ್ರ ಹೋಗೋಷ್ಟರಲ್ಲಿ ನಿನ್ನೆ ದೇವ್ರನ್ನ ಹೆಂಗೆ ಕರ್ಸಿದ್ರು ಅಂತ ನೀವು ನೋಡಿ. ಇವಾಗ ಹೋಗಿ ನಾವು ಪೂಜೆ ಮಾಡಿಸ್ಬೇಕು, ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ. ಇವತ್ತು ಇದು ಫುಲ್ಲಿ ಪ್ಯಾಕ್ ಡೇ, ಎಷ್ಟೊಂದು ಕೆಲಸ ಆಯ್ತು ಇವತ್ತು. ಸೊ ಏನೇನೆಲ್ಲ ಇದೆ ಅಂತ ನಾನು ಮುಂದಕ್ಕೆ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಬಟ್ ಅದಕ್ಕೆ ಮುಂಚೆ ಬನ್ನಿ ಇವಾಗ ಹೋಗಿ ಪೂಜೆ ಮಾಡಿಸೋಣ. ಇದು ಜಸ್ಟ್ ಬಿಫೋರ್ ಪ್ರೀವಿಯಸ್ ಡೇ, ಐ ಥಿಂಕ್ ಥರ್ಸ್ಡೇ ಅನಿಸುತ್ತೆ. ನಾವು ದೇವ್ರನ್ನ ನೋಡೋಕ್ಕೆ ಅಂತಲೇ ಹೋಗಲಿಲ್ಲ. ಆ್ಯಕ್ಚುಲಿ ನಾವು ವಾಕ್ ಮಾಡೋಣ ಊಟ ಮಾಡಾದ್ಮೇಲೆ ಅಂತ ಹೋದ್ವಿ. ಆವಾಗ ಗೊತ್ತಾಯಿತು ನಮಗೆ ದೇವರು ಇನ್ನೂ ಬಂದೇ ಇಲ್ಲ ಅಂತ. ಸೊ ಅದಕ್ಕೆ ಮಂಜು ಆಂಟಿ ಮನೆ ರೋಡಲ್ಲೇ ಕೂರಿಸಿದ್ದು ದೇವರಿದು. ಅದಕ್ಕೆ ಅಲ್ಲಿ ಹೋಗಿ ಆಂಟಿನ ಮಾತಾಡಿಸ್ಕೊಂಡು ಹಾಗೆ ದೇವರೆಲ್ಲ ಹೇಗೆ ಎಂಟ್ರಿ ತೊಗೊಳುತ್ತೆ ಅಂತ ನೋಡ್ತಾ ಇದ್ವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಗೊತ್ತಾ. ಲೈನಾಗಿ ಒಂದೊಂದೇ ದೇವ್ರು ಬರ್ತಾಯಿತ್ತು. ಆ್ಯಂಡ್ ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ದೇವ್ರನ್ನ ಅರೇಂಜ್ ಮಾಡಿ ನೀಟಾಗಿ ಕೂರಿಸೋವರೆಗೂ ಇನ್ನೊಂದು ದೇವ್ರನ್ನ ಇಲ್ಲೇ ಅವರು ಟಮಟೆ ಮುಂದೆ ಆಡಿಸ್ತಾ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ವ್ಯೂ. ಅಟ್ ದಿಸ್ ಪಾಯಿಂಟ್ 1-2 ದೇವರಷ್ಟೇ ನನಗೆ ರೆಕಗ್ನೈಸ್ ಮಾಡೋಕ್ಕಾಯಿತು. ಆ್ಯಂಡ್ ಈ ದೇವರ ಕೆಳಗಡೆ ಬರ್ದಿತ್ತು ಚಾಮುಂಡೇಶ್ವರಿ ದೇವಿ ಅಂತ. ಮಿಕ್ಕಿದೆಲ್ಲ ಯಾವ ದೇವರು ಅಂತ ನಿಮ್ಗೇನಾದರೂ ರೆಕಗ್ನೈಸ್ ಮಾಡೋಕ್ಕಾಗಿ ಗೊತ್ತಾಯಿತು ಅಂತಂದರೆ ಕಮೆಂಟ್ಸಲ್ಲಿ ಹೇಳೋದು ಮರಿಬೇಡಿ. ನೆನ್ನೆಗೆ ಇವಾಗ ಬಂದು ನಾವು ದೇವ್ರಿಗೆ ಪೂಜೆ ಮಾಡಿಸೋಣ. ಸೊ ನಾನು ಹೇಳ್ದಂಗೆ ಇಲ್ಲಿ ಮುಂದೆ ಚಾಮುಂಡೇಶ್ವರಿ ಇದೆ. ಇಲ್ಲಿ ಯಾವ್ಯಾವ ದೇವರಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿರೋ ಅಣ್ಣನು ನಾನು ಕೇಳಿದೆ ಯಾವ್ಯಾವ ದೇವರಿದೆ ಅಂತ. ಬಟ್ ಅದಕ್ಕೆ ಮುಂಚೆ ಪೂಜೆ ಮಾಡಿಸೋಣ. ಆ್ಯಂಡ್ ನೀವು ಫಸ್ಟ್ ನೋಡಿದಂಥ ದೇವರು ಮಾರಮ್ಮ, ಮಧ್ಯದಲ್ಲಿರೋದು ಅಣ್ಣಮ್ಮ, ಆ್ಯಂಡ್ ಆ ಕಡೆ ಇರೋದು ಬಂಡಿ ಮಹಾಕಾಳಿ, ಆ್ಯಂಡ್ ಇಲ್ಲಿರೋದು ಚಾಮುಂಡೇಶ್ವರಿ. ಈ ಕಡೆ ಕಾರ್ನರಲ್ಲಿ ಎಂಟ್ರೆನ್ಸಲ್ಲಿರೋದು ಗಂಗಮ್ಮ ದೇವಿ. ತುಂಬಾ ಚೆನ್ನಾಗಿತ್ತು ದೇವರು ನೋಡೋಕ್ಕೆ. ಅದಾದಮೇಲೆ ನಾವು ಮನೆಗೆ ವಾಪಸ್ ಬಂದು ರೀಲ್ ಶೂಟ್ ಮಾಡಿ ನಾನು ಇವತ್ತು ಆಚೆ ಹೋಗಬೇಕಾಗಿತ್ತು. ಬಿಕಾಸ್ ನನ್ನ ಕಸಿನ್ ಒಬ್ಬರು ಮದುವೆ ಆಗ್ತಿದ್ದಾರೆ ಏಪ್ರಿಲ್
ಟ್ರಯಲಲ್ಲಿ ಅವ್ರ ಜೊತೆ ನಾನು ಮೇಕಪ್ ಟ್ರಯಲ್ಗೆ ಹೋಗಬೇಕಾಗಿತ್ತು ಟು ಸಿ ಹೇಗೆ ಕಾಣುತ್ತೆ ಅವ್ರಿಗೆ ಮೇಕಪ್ ಅಂತ. ಶಿ ವಾಸ್ ಲಿಟಲ್ ಕಾನ್ಷಿಯಸ್ ದಟ್ ಹೆಂಗೆ ಕಾಣುತ್ತೆ ಏನು ಅಂತ, ಬಿಕಾಸ್ ಮುಂಚೆ ಅವ್ರಿಗೆ ಇಟ್ ವಾಸ್ ನಾಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಮೇಕಪ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದಕ್ಕೆ ಒಂದ್ಸಲ ಟ್ರಯಲ್ ಮಾಡಬೇಕು ಅಂತ ಹೋಗಿದ್ವಿ. ಆ್ಯಂಡ್ ನಾವು ಹೋಗಿದ್ದು ದುರ್ಗಾ ಮ್ಯಾಮ್ ಹತ್ರ. ನಾನು ಅಲ್ಲಿ ಹೋಗಿ ಯಾವ ವೀಡಿಯೋನೂ ರೆಕಾರ್ಡ್ ಮಾಡಲಿಲ್ಲ, ಮರ್ತೋಗ್ಬಿಟ್ಟೆ ವೀಡಿಯೋ ರೆಕಾರ್ಡ್ ಮಾಡೋದು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಮೀಟಿಂಗ್ ಹರ್ ಆಫ್ಟರ್ ಸಚ್ ಅ ಲಾಂಗ್ ಟೈಮ್. ಅದಾದಮೇಲೆ ನಾವು ಅಲ್ಲೇ ಎದುರುಗಡೆ ಇದ್ದಂಥ ರೆಸ್ಟೋರೆಂಟ್ಗೆ ಊಟ ಮಾಡೋಣ ಅಂತ ಹೋದ್ವಿ. ವ್ಯಾಲೆಂಟೈನ್ಸ್ ಡೇ ದಿನ ಯಾರ ಜೊತೆ ಹೋಗಿ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾಯಿದ್ದೀನಿ ನೋಡಿ. ಆ ರೆಸ್ಟೋರೆಂಟಲ್ಲಿ ಬ್ಯೂಟಿಫುಲ್ಲಾಗಿ ಸೆಟಪ್ ಮಾಡಿದ್ರು ವ್ಯಾಲೆಂಟೈನ್ಸ್ ಡೇ ಅಂತ. ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಮಾಡಿದ್ರು. ಹಲೋ ಗೈಸ್, ಇವತ್ತು ದ ನೆಕ್ಸ್ಟ್ ಡೇ. ನೆನ್ನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಬೇಕಾಗಿತ್ತು ಅಲ್ಲೇ, ಬಟ್ ತುಂಬ ರಶ್ ಇದ್ದರು. ಆ್ಯಂಡ್ ನನ್ನ ಕಸಿನ್ ಒಬ್ಬರು ಮದುವೆ ಆಗ್ತಾಯಿದ್ದಾರೆ ಏಪ್ರಿಲಲ್ಲಿ, ಅವ್ರ ಜೊತೆ ಮೇಕಪ್ ಟ್ರಯಲ್ ಮಾಡ್ಸೋಕ್ಕೆ ಹೋಗಬೇಕಾಗಿತ್ತು. ಸೊ ನಾನು ವೆಯ್ಟ್ ಮಾಡ್ತೀರಾ, ಸೊ ಅದಕ್ಕೆ ಅಂತ ಹೋಗ್ಬಿಟ್ಟೆ ನಾನು. ಅದು ಮುಗಿಯೋ ಅಷ್ಟರಲ್ಲೇ ಈವ್ನಿಂಗ್ ಆಗೋಗಿತ್ತು. ಆ್ಯಂಡ್ ಈವ್ನಿಂಗು ಒಂದು ಬರ್ಡೇಗೆ ಹೋಗಬೇಕಾಗಿತ್ತು, ಅಲ್ಲಿ ಹೋದೆ. ಆ್ಯಂಡ್ ಆಲ್ಮೋಸ್ಟ್ ತುಂಬ ಲೇಟ್ ಆಗಿತ್ತು ಬಂದಾಗ ಮನೆಗೆ. ಸೊ ಮನೆಗೆ ಬಂದು ಐ ಜಸ್ಟ್ ಲೆಫ್ಟ್ ಆಫ್. ಆ್ಯಂಡ್ ಇವತ್ತು ಬೆಳಗ್ಗೆ ಜಿಮ್ಗೂ ಎದ್ದೋಗಿಲ್ಲ ನಾನು, ಎದ್ದೇಳೋಕ್ಕೆ ಆಗಲಿಲ್ಲ ನನಗೆ, ತುಂಬ ಲೇಟ್ ನೈಟ್ ಮಲ್ಕೊಂಡೆ. ಅದಾದಮೇಲೆ ಸದ್ಯ 11 ಗಂಟೆಗೇನೋ ಎದ್ದೆ, 12 ಗಂಟೆ ಮುಂಚೆ ಎದ್ದೆ, ಬಿಕಾಸ್ 12:15 ದೇವಸ್ಥಾನ ಬಾಗಿಲಾಕ್ಬಿಡ್ತಾರೆ. ಎದ್ದಿದ ತಕ್ಷಣ ನೋಡಿ, ದೇವಸ್ಥಾನದಲ್ಲಿ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿದ್ದೀನಿ. ಎನಿವೇ, ಸೊ ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಬಂದೆ, ಬಿಕಾಸ್ ನೆಕ್ಸ್ಟ್ ವಾರ ನಾನು ಇರಲ್ಲ ದೇವಸ್ಥಾನಕ್ಕೆ ಬರೋಕ್ಕೆ. ಆ್ಯಂಡ್ ಈವ್ನಿಂಗಲ್ಲಿ ತುಂಬ ಜನ ಇರ್ತಾರೆ. ದಿಸ್ ಇಸ್ ದ ಮೋಸ್ಟ್ ಪೀಸ್ಫುಲ್ ಟೈಮ್. ಒಂದು 11:15 ಅವ್ರು ಕ್ಲೋಸ್ ಮಾಡೋ ತನಕ ಯಾರೂ ಅಷ್ಟು ಜನ ಇರಲ್ಲ. ಸೊ ನಾನು ಆರಾಮಾಗಿ ಕೂತ್ಕೊಂಡು ಹನುಮಾನ್ ಚಾಲೀಸ ಓದ್ಬೋದು ಪೇಷೆಂಟಾಗಿ, ಅಷ್ಟೊಂದು ಸೌಂಡು ಇರಲ್ಲ, ಡಿಸ್ಟ್ರಾಕ್ಷನ್ಸ್ ಇರಲ್ಲ. ಸೊ ಇವಾಗ ತಾನೇ ದೇವಸ್ಥಾನ ಮುಗೀತು. ಇವಾಗ ಎಲ್ಲಿ ಅಣ್ಣಮನ್ನ ಎಲ್ಲ ಕೂರಿಸಿದಾರಲ್ವ, ಅಲ್ಲಿ ಲಲಿತಾ ಸಹಸ್ರನಾಮ ಏನೋ ಪಾಠನೆ ಮಾಡ್ತಾರಂತೆ. ನಮ್ಮ ಮಮ್ಮಿ ಅಲ್ಲಿ ಹೋಗಿದ್ದಾರೆ. ಸೊ ದೇವಸ್ಥಾನದಿಂದ ಅಲ್ಲಿಗೆ ಬಾ ಡೈರೆಕ್ಟಾಗಿ ಅಂತಂದರು. ಸೊ ಬನ್ನಿ ಹೋಗೋಣ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ, ಆದರೆ ಮಾಡೋಕ್ಕೆ ಮೋಟಿವೇಶನ್ ಇಲ್ಲ. ಲೆಟ್ಸ್ ಸಿ ಹೌ ದಟ್ ಇಟ್ ಗೋಸ್. ಕಟ್ ಟು ದ ಸಂಡೇ. ಈ ಲಾಂಗ್ ತುಂಬಾ ಲಾಂಗಾಗಿ ಹೋಗ್ತಾ ಇದೆ, ಬಟ್ ಮಿನಿಟ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಬಟ್ ಡೇಸಲ್ಲಿ ಹೋಗ್ತಾ ಇದೆ ಹಾಗೆ. ಆ್ಯಂಡ್ ಇವತ್ತು ಪ್ರೊಸೆಷನ್ ಡೇ ಇತ್ತು, ಸಂಡೇ. ಆ್ಯಂಡ್ ಇವತ್ತು ಸ್ವರೂಪ ಕೂಡ ಬಂದಿದ್ಲು. ಆ್ಯಂಡ್ ನಾವು ಪ್ರೊಸೆಷನ್ ನೋಡೋಕ್ಕೆ ಹೋಗಿದ್ವಿ. ಅಲ್ಲೇ ಸ್ಟಾರ್ಟ್ ಆಗಿದ್ದರಿಂದ ನಮ್ಮ ಮಮ್ಮಿ ಇಲ್ಲಿಗೆ ಬಂದು ಹೋಗಿ ನಾವು ಆಚೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಇವತ್ತು, ಬಟ್ ಇಲ್ಲಿಗೆ ಬಂದು ಹೋಗಿಬಿಡಿ ನೋಡಿಕೊಂಡು ಅಂತಂದರು. ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಪ್ರೊಸೆಷನ್ ಹೇಗಿದೆ, ಒಂದು ಖಾಲಿ ಡ್ಯಾನ್ಸ್ ಮಾಡಿದ್ರು, ಅದಂತೂ ಮಸ್ತಾಗಿತ್ತು. ಸೊ ಅದು ನೋಡಿ ನೀವು. ಭಯಂಕರ ಡ್ಯಾನ್ಸ್ ಅಲ್ವಾ. ಇಟ್ ಟೇಕ್ಸ್ ಲಾಡ್ ಆಫ್ ಎನರ್ಜಿ ಈ ಥರ ಡ್ಯಾನ್ಸ್ ಮಾಡೋಕ್ಕೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಅವ್ರಿಗೆ, ಯಾರು ಡ್ಯಾನ್ಸ್ ಮಾಡಿದ್ರಲ್ಲ ಅವ್ರಿಗೆ. ಗಂಗಮ್ಮ ಮತ್ತು ಮಾದಮ್ಮ. ಹಲೋ, ಯಾವುದು ದೇವರು? ಹಾಂ, ಏನು ದೇವ್ರ ಹೆಸರೇನು? ದೇವ್ರ ಹೆಸರೇನು? ಇದಂದರೆ ಎಷ್ಟಪ್ಪ ಕುಂಕುಮ ಇಡ್ತಾರೆ ನೋಡ್ತಾರೆ.
ನೋಡು ಎಲ್ಲ ಕೆಂಪು ಆಯ್ತು ಮಮ್ಮಿ. ನೋಡು ಹೂಗಳ ಈ ವ್ಲಾಗ್ನ ನಾನು ತಳ್ಕೊಂಡು ಬಂದು ಇವತ್ತು 3 ದಿನ ಮಚ್ಚ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಯಾರು ಬಂದರು ನೋಡಿ ನಮ್ಮ ಮನೆಗೆ ಸ್ವರೂಪ. ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ನಾನು ವೆಡ್ನೆಸ್ಡೇ ಅನಿಸುತ್ತೆ. ಇಲ್ಲಿ ತನಕ ನಾನು ತಳ್ಕೊಂಡು ಬರ್ತಾಯಿದ್ದೀನಿ. ಬಟ್ ಎನಿವೇಸ್ ಇವಾಗ ತಾನೇ ನೀವು ಪ್ರೊಸೆಷನ್ ನೋಡಿದ್ರಲ್ಲ ಏನು ತಗೋದಾಗಿತ್ತು ಅಂತ. ಆ್ಯಕ್ಚುಲಿ ಇವತ್ತೊಂದು ವ್ಲಾಗ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಪ್ರೊಸೆಷನ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ಏನೋ ಇನ್ಕಂಪ್ಲೀಟ್ ಆಗೋಯ್ತು ವ್ಲಾಗ್, ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ಪ್ರೊಸೆಷನ್ ಜೊತೆ ಕಂಪ್ಲೀಟ್ ಮಾಡಿದೆ. ಬಟ್ ಇವಾಗಲೇ ಕಂಪ್ಲೀಟು ಆಗೋಲ್ಲ, ಯಾಕಂದರೆ ನಾವೆಲ್ಲ ಹೋಗ್ತಾಯಿದ್ದೀವಿ ಅಂದರೆ ಇವಾಗ ಬರ್ಗರ್ ತಿನ್ನೋಕೆ ಹೋಗ್ತಾಯಿದ್ದೀವಿ. ನಾವು ಪಾಪೈಸ್ಗೆ ಹೋಗ್ತಾಯಿದ್ದೀವಿ. ಸೊ ನಮ್ಮ ಮನೆ ಗೃಹ ಪ್ರವೇಶ ಹಿಂದೆ ಅನಿಸುತ್ತೆ, 1-2 ವಾರ ಹಿಂದೆ ನಾನು ತಿಂದಿದ್ದು ಪಾಪೈಸಲ್ಲಿ ಬರ್ಗರು. ಬಾಯಲ್ಲಿ ನೀರು ಬರ್ತಿದ್ದೀನಿ. ಯಾರು ಆರ್ಡ್ರ್ ಮಾಡ್ಕೊಂಡು ತಿಂದೆ, ಇನ್ನೇನು ರುಚಿ ತಿನ್ನೋಕ್ಕಾಗಲ್ವಲ್ಲ ಅಂತ. ಯಾರ ಜೊತೆ ಹೋಗಿದ್ರೆ ನಿಂಗೆ ಹೇಳ್ತೀನಿ. ಯಾರಿಲ್ಲ ಮಜಾ. ಎನಿವೇಸ್ ಅದಕ್ಕೆ ಇವತ್ತು ಹೋಗೋಣ ಅಂತ. ಭಾನುವಾರ ನಾನು ತಿಂತೀನಿ, ಶನಿವಾರ ತಿನ್ನಲ್ಲ. ಇವಾಗ ಹೋಗಿ ತಿನ್ನೋಣ ಪಾಪೈಸ್ ಬರ್ಗರ್ನ. ನಾನು ಚಿಕನ್ ಬರ್ಗರ್ ಅಂದರೆ ಪಾಪೈಸು, ವೆಜ್ ಬರ್ಗರ್ ಅಂದರೆ ಮೆಕ್ಡೊನಾಲ್ಡ್ಸ್. ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ನಾನು ಬರ್ಗರ್ ತಿನ್ನಲ್ಲ, ಬೇರೆ ಎಲ್ಲೂ ನಂಗೆ ಇಷ್ಟನೇ ಆಗಲ್ಲ. ಸೊ ಇವತ್ತು ಸುಮಾರು ದಿನಗಳ ನಂತರ ಹೋಗಿ ಬರ್ಗರ್ ತಿನ್ನೋಣ. ಐ ಆಮ್ ವೆರಿ ಎಕ್ಸೈಟೆಡ್. ನ್ಯೂ BL ರೋಡಲ್ಲಿರುವಂಥ ಬರ್ಗರ್ ಕಿಂಗ್ ಅಂತ ಹೇಳಿ ಪಾಪೈಸ್ಗೆ, ಸಾರಿ ಬರ್ಗರ್ ಕಿಂಗ್ ಅಲ್ಲಿ ಹೋಗ್ತೀವಿ. ಎರಡೂ ಒಂದೇ ಲೈನಲ್ಲಿ ಇರೋದು. ಆಟೋ ಬುಕ್ ಮಾಡಿದ್ದೀವಿ, ಬಂದ ತಕ್ಷಣ ಹೋಗೋದೆ. ಗಾಡಿ ಯಾರು ಓಡಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿನ ಓಡಿಸೋಡ್ಸ್ ಬೇಜಾರಾಗ್ಬಿಟ್ಟಿರುತ್ತೆ. ನಾನು ಅದು ಮಂಡೇ ಪೆಟ್ರೋಲ್ ಹಾಕ್ಸಿದ್ರೆ ಫ್ರೈಡೇವರೆಗೂ ಬರೋ ಅಷ್ಟು ಹಾಕ್ಸಿರ್ತೀನಿ. ಅದ್ರ ಮೇಲೆ ಒಂದು ಹೆಜ್ಜೆ ಎಲ್ಲೂ ಹೋಗೋಕ್ಕಾಗಲ್ಲ ನನ್ನ ಗಾಡಿ. ಬನ್ನಿ ಹೋಗೋಣ. ವಿ ಆರ್ ಹಿಯರ್. ಪಾಪೈಸ್ ನೋಡೇ ಖುಷಿ ಆಗ್ತೈತೆ ನನಗೆ. ಆ ಕೋಳಿ ಹೆಂಗೆ ಪಿ ಉತ್ತೈತಲ್ಲ ಆ ಥರ ಖುಷಿ. ಗೈಸ್ ನಾವಿಲ್ಲಿ ಏನೇನು ಇಟ್ಟಿದ್ದೀವಿ ನೋಡಿ ಕಣ್ಣು ಹಾಕ್ಬಿಡಿ. ಸ್ವಲ್ಪ ನಾವು ಬರ್ಗೆಟ್ಟಿದ್ದೀವಿ ಇವತ್ತು, ಅದಕ್ಕೋಸ್ಕರ ಇಷ್ಟೆಲ್ಲ ಆರ್ಡ್ರ್ ಮಾಡಿದ್ವಿ. ಏನೇನು ಆರ್ಡ್ರ್ ಮಾಡಿದ್ವಿ ಅಂತ ನಿಮ್ಗೆ ತೋರಿಸ್ತೀವಿ. ಇಲ್ಲಿದೆ ಪಾಪೈಸ್ ಅವರ ಫೇಮಸ್ ಬರ್ಗರ್, ಕೇಜೂನ್ ಬರ್ಗರ್. ಆ್ಯಂಡ್ ದಿಸ್ ಇಸ್ ಕೇಜೂನ್ ಫ್ರೈಸ್, ಕೆಚಪ್. ಆಮೇಲೆ ಇದು ನನ್ನ ಸ್ಪ್ರೈಟ್. ನಂಗೆ ಅದೇನೋ ಕೋಕ್ ಇಷ್ಟ ಆಗಲ್ಲಪ್ಪ, ಅದಕ್ಕೆ. ಆ್ಯಂಡ್ ಇದು ಕೋಕ್. ಆಮೇಲೆ ನಾವು ವಿಂಗ್ಸಲ್ಲಿ ಆಫರ್ ಇದೆ ಅಂತ ವಿಂಗ್ಸ್ ಆರ್ಡರ್ ಮಾಡಿದ್ವಿ. ಇದೇನು ಫ್ಲೇವರು ಮರ್ತೋದೆ. ವುಡ್ ಸ್ಮೋಕ್, ಸ್ವೀಟ್ ಚಿಲ್ಲಿ. ಇದು ಸ್ವೀಟ್ ಚಿಲ್ಲಿ, ಇದು ಸ್ವೀಟ್ ವುಡ್ ಸ್ಮೋಕ್. ಇದು ಹೌದಾ? ಇದು ಸ್ವೀಟ್ ಚಿಲ್ಲಿ, ಇದು ವುಡ್ ಸ್ಮೋಕ್. ಇನ್ನೊಂದು ಕೊರಿಯನ್ ಬರುತ್ತೆ, ಬಂದಮೇಲೆ ತೋರಿಸ್ತೀನಿ. ಬಟ್ ಸದ್ಯಕ್ಕೆ ತಿನ್ನೋಕೆ ಸ್ಟಾರ್ಟ್ ಮಾಡೋಣ ಈಗ. ಎಷ್ಟು ದಿನ ಆಗೋಗಿತ್ತು, ನನಗೆ ಎಕ್ಸೈಟ್ಮೆಂಟ್ ನೋಡಿ ತಡ್ಕೊಳಕ್ಕಾಗ್ತಾಯಿಲ್ಲ ತಿನ್ನೋಣ. ಗೈಸ್ ನಾವಂತೂ ಭರ್ಜರಿಯಾಗಿ ತಿಂದ್ಬಿಟ್ಟು ಪಕ್ಕದಲ್ಲೇ ಟೀ ಕುಡಿಯೋಣ ಅಂತ ನಡ್ಕೊಂಬರ್ತಾಯಿದ್ವಿ. ಇಲ್ಲಿ ಮಿನಿಸೋ ಕಾಣಿಸ್ತು. ಸೊ ಏನಿದೆ ಅಂತ ನೋಡೋಣ ಅಂತ ಬಂದು. ಎಲ್ಲ ಚೆನ್ನಾಗೈತೆ, ಎಲ್ಲ ತೊಗೊಳಕ್ಕೆ ಕಾಸಿಲ್ಲ ಅಷ್ಟೇ. ಓ ಮಚ್ಚ ನೋಡಿ ನೀರು ಟಂಗ್ಳೂರು ನೋಡಿ ಎಲ್ಲಿದೆ, ಇಲ್ಲಿ ಕೆಳಗೆ ಏನು ಮಸ್ತಾಗಿದೆ ನೋಡು. ಇಂಥ ಕ್ಯೂಟಾಗಿರೋದಕ್ಕೆ ಬೀಳೋದು ನಾವು. ಇಲ್ಲಿ ನೋಡಿ ಏನು ತೊಗೊಂಡು ಟಿಶ್ಯೂ ಎಷ್ಟು ಅಟ್ರಾಕ್ಟಿವ್ ಆಗಿ ಇಡ್ತಾರೆ ಎಲ್ಲರೂ. ಎಲ್ಲನೂ ಫಸ್ಟ್ ಯಾವುದೋ ತೊಗೊಂಡ್ವಿ, ಆಮೇಲೆ ಇದು ಕ್ಯೂಟ್ ಆಗೈತೆ ಅಂತ ಇದಕ್ಕೆ ಶಿಫ್ಟ್ ಆದ್ವಿ. ಇವಾಗ 3ನೇದು ಇದಕ್ಕೆ ಶಿಫ್ಟ್ ಆಗಿದ್ದೀವಿ. ಇನ್ನೂ ಸ್ವಲ್ಪ ತಿಂದರೆ ಅದು ಬಿಟ್ಟು ಬೇರೆ ಶಿಫ್ಟ್ ಆಗುತ್ತೆ. ಇದು ನೋಡಿ ಎಷ್ಟು ಕ್ಯೂಟ್ ಆಗೈತೆ ನೋಡೋಕ್ಕೆ. ಟಿಶ್ಯೂ 70 ರೂಪೀಸ್ ಇಷ್ಟಕ್ಕೆ. ಇದೆಲ್ಲ ಬರೋದು ಇದೇ ಸಾಕು. ಹಲೋ ಗೈಸ್, ಐಮ್ ಬ್ಯಾಕ್ ಹೋಮ್. ಆ್ಯಂಡ್ ಸ್ವರೂಪ ಇವಾಗ ತಾನೇ ಹೊರಟ್ಲು. ನಾನಿವಾಗ ಇನ್ನೂ ಡ್ರೆಸ್ ಚೇಂಜ್ ಮಾಡಬೇಕು. ಅದಕ್ಕೆ ಮುಂಚೆ ಒಂದು ರೀಲ್ ಮಾಡಬೇಕು ನಾಳೆಗೆ. ಬಿಕಾಸ್ ನಮ್ಮ ಮಮ್ಮಿ ಇರೋಲ್ಲ ನಾಳೆ, ಯಾವುದೋ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾಳೆಗೆ ರೀಲ್ ಇವತ್ತು ಮಾಡಿ ಇಟ್ಕೊಬೇಕು. ಆ್ಯಂಡ್ ಈ ವೀಕೆಂಡಲ್ಲಿ ಒಂದು ಬ್ರ್ಯಾಂಡ್ ಶೂಟ್ ಮಾಡಬೇಕಾಗಿತ್ತು, ಮಾಡೋಕ್ಕೆ ಆಗಿಲ್ಲ. ಏನೋ ನನ್ನ ಕೆಲಸ ಬಂತು. ಯಾಕಂದರೆ ಬ್ರ್ಯಾಂಡ್ ಶೂಟ್ಸ್ ಅಂದರೆ ಜಾಸ್ತಿ ಅಪ್ರೂವಲ್ಸ್ ತೊಗೊಳ್ಳೋದಿರುತ್ತೆ, ಏನೇನೋ ತಲೆನೋವುಗಳಿರುತ್ತೆ. ಅದೇನೋ ವರ್ಕೌಟ್ ಆಗದೆ ಈ ವಾರ ಮಾಡೋಕ್ಕಾಗಿಲ್ಲ. ಸೊ ಅದನ್ನು ನಾಳೆ ಅಟ್ಲೀಸ್ಟ್ ಶೂಟ್ ಮಾಡಿ ಅವ್ರಿಗೆ ಅಪ್ರೂವಲ್ಸ್ಗೆ ಕಳಿಸ್ಬೇಕು.
ಇಂಡಿಯಾ ಇಟ್ ವಾಸ್ ಅ ವೆಲ್ ಸ್ಪೆಂಡ್ ಡೇ. ನಾನು ಸ್ವಲ್ಪ ಯಾವಾಗ ಸಿಕ್ಕಿದ್ರು ಅಷ್ಟೇ ನಾವು ಎವ್ರಿಥಿಂಗ್ ಅಂಡರ್ ದ ಸನ್ ಮಾತಾಡ್ತೀವಿ. ದರ್ ಇಸ್ ನಥಿಂಗ್ ದಟ್ ಸ್ವಲ್ಪನ ಹತ್ರ ಹೇಳಕ್ಕೆ ಏನಿದೆ, ಇಟ್ಸ್ ಓಕೆ ಇಫ್ ಐ ಡೋಂಟ್ ಟೆಲ್ ಹರ್ ಅನ್ನೋ ಥರನೇ ಇಲ್ಲ, ಎಲ್ಲನೂ ಮಾತಾಡ್ತೀವಿ ನಾವು. ಸೇಮ್ ಥಿಂಗ್, ನಮಗೆ ಟೈಮೇ ಸಾಕಾಗಲ್ಲ. 3 hours 10 minutes ಹೊಟ್ಟೋಗ್ಬಿಟ್ಟಿರುತ್ತೆ. ಇವತ್ತು ಮೀಟಿಂಗ್ ಹರ್ ಡಿಂಟ್ ಇವನ್ ಫೀಲ್ ಲೈಕ್ ಐ ಹ್ಯಾವ್ ಮೆಟ್ ಹರ್ ಅಂತ. ಹೋಗ್ಬೇಕಾದ್ರೆ ಅದೇ ಇಲ್ಲದೆ ಎಷ್ಟು ಬೇಗ ಹೋಗ್ತೀಯ ನೀನು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಅವಳು ಬೇಗ ಮನೆಗೆ ಹೋಗ್ಬೇಕಲ್ವಾ, ಅದಕ್ಕೇನೆ. ಇಂಡಿಯಾ, ಈ ವ್ಲಾಗ್ ನನಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಂಡೇ ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ಸ್ಕಿಪ್ ಮಾಡಿ ವೆಡ್ನೆಸ್ಡೇ ಮಾಡಿದ್ದೀನಿ. ಬಟ್ ಯಾ, ಐ ಹೋಪ್ ಯು ರಿಲಿ ಲೈಕ್ ದಿಸ್ ವ್ಲಾಗ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳೋದು ಮರಿಬೇಡಿ, ಬಿಕಾಸ್ ಯುವರ್ ಕಮೆಂಟ್ಸ್ ಡೂ ಮ್ಯಾಟರ್ ಟು ಮೀ. ಅದನ್ನು ಓದಿ ತಿಳ್ಕೊಂಡು ನಾನು ಇಂಪ್ರೊವೈಸ್ ಮಾಡ್ಕೋಬೋದು. ಐ ಹೋಪ್ ನಿಮ್ಮ ವೀಕೆಂಡ್ ಕೂಡ ಚೆನ್ನಾಗಿತ್ತು ಅಂತ. ನನ್ನಂತೂ ಬೊಂಬಾಟಾಗಿತ್ತು. ಸೊ ಯಾ, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಐ ಆಮ್ ಜಸ್ಟ್ ಗಿವಿಂಗ್ ಯು ಅ ಹೆಡ್ಸ್ ಅಪ್. ಓಕೆನಾ? ಬಾಯ್, ಟೇಕ್ ಕೇರ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬೇಡಿ. ಬಾಯ್.